ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಯಲ್ಲಿ ದೀಪಾವಳಿ ಹಬ್ಬದ ವಿಡಿಯೋ ಇದು. ನೀವು ಅನ್ಕೊತಾ ಇರ್ಬೋದು ಏನು ಇಷ್ಟು ಲೇಟು ಅಂತ. ನಾನು ಎಡಿಟಿಂಗ್ ಮಾಡೋಕ್ಕೆ ಸ್ವಲ್ಪ ಕೆಲಸ ಇತ್ತು. ಕಾರ್ತಿಕ್ ಮಾಸ ಅಲ್ವಾ, ಸ್ವಲ್ಪ ಕೆಲಸ ಎಲ್ಲ ಇತ್ತು. ಅದಕ್ಕೋಸ್ಕರ ಸತ್ಯನಾರಾಯಣ ಸ್ವಾಮಿ ಪೂಜಾ ಕೂಡ ಇತ್ತು ಮನೆಯಲ್ಲಿ, ಎಲ್ಲದರಿಂದ ಲೇಟ್ ಆಯಿತು. ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡಿಕೊಂಡಿರುವ ದೀಪಾವಳಿ ಹಬ್ಬ. ಇವತ್ತು ನಾನು ಊರಲ್ಲಿಯಲ್ಲಿ ಫಸ್ಟು ನಾವೇನಾದರೂ ಪೂಜೆ ಆಗಿರ್ಬೋದು, ಫಂಕ್ಷನ್ ಆಗಿರ್ಬೋದು, ನಾವು ಫಸ್ಟು ಅಲಂಕಾರ ಮಾಡ್ಕೊತೀವಲ್ವ. ಈ ರೀತಿ ನಾನು ಊರಲಿಯಲ್ಲಿ ನೀರು ಹಾಕಿ ಚಾಮಂತಿಗೆ ರೋಸು ಹಾಕಿ ಕೃಷ್ಣಪ್ಪಗೆಲ್ಲ ಡೆಕೋರೇಟ್ ಮಾಡಿದ್ದೀನಿ. ಅದಾದ ನಂತರ ಬುದ್ಧ ಇತ್ತಲ್ಲ, ಅದರ ಹತ್ರನೂ ಸ್ವಲ್ಪ ದೀಪ ಹಚ್ಚೋಣ ಅಂತ. ಹಂಗೆ ಮನೆ ಮುಖ್ಯ ಬಾಗಿಲಿಗೆ ತುಳಸಿ ಕೋಟ ಹತ್ರ ದೀಪ ಎಲ್ಲ ಹಚ್ಚಿದ್ದೀನಿ. ಇನ್ನು ದೀಪಾವಳಿ ಅಂದ್ರೇ ಪಟಾಕಿ. ನಮ್ಮ ಮಗ ಸ್ವಲ್ಪ ಪಟಾಕಿ ಎಲ್ಲ ಓಪನ್ ಮಾಡಿಕೊಂಡು ನೋಡ್ತಾ ಇದ್ದೆ, ಯಾವುದು ಇವತ್ತು ಶುರು ಮಾಡೋಣ, ಯಾವುದು ಎತ್ತಿಡೋಣ ಅಂತ. ನಾನು ದೀಪ ಎಲ್ಲ ತಗೊಂಡು ಗ್ಲಾಸ್ ದೀಪ ಎಲ್ಲ ತಗೊಂಡಿದ್ದೀನಿ. ಈ ದೀಪಾವಳಿ ಕಾರ್ತಿಕ ಮಾಸಕ್ಕೆ ದೀಪ ಹಚ್ತೀವಲ್ವ, ಗಾಳಿಗೆ ಸರಿಯಾಗಿ ಇರಲ್ಲ, ಆರೋಗುತ್ತೆ ಅಂತ ಈ ಥರ ಗ್ಲಾಸ್ ದೀಪ ತಗೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ನಾವು ಅದಕ್ಕೆ ಮುಕ್ಕಾಲಷ್ಟು ಎಣ್ಣೆ ಹಾಕಿದರೆ 2 ದಿವಸ ಆದರೂ ಒಂದು ಫುಲ್ ನೈಟು ಮಾರ್ನಿಂಗ್ ಮಧ್ಯಾಹ್ನವರೆಗೂ ಇರುತ್ತೆ. ನಾನು ಆ ಥರ ದೀಪ ಹಚ್ಚಿ ಮನೆ ಮುಖ್ಯ ಬಾಗಿಲಿಗೆ, ತುಳಸಿ ಕೋಟೆ ಹತ್ರ, ಹಂಗೆ ದೇವರ ಮನೆ ಬಾಗಿಲಿಗೇನು ಇಟ್ಟಿದ್ದೀನಿ. ಅಲ್ಲಿ ಒಂದು 8 ದೀಪ ತಗೊಂಡಿದ್ದೆ ಈ ಥರದ್ದು, ತುಂಬ ಚೆನ್ನಾಗಿತ್ತು. ಇನ್ನು ನನ್ನ ಮಗ ದೀಪಾವಳಿ ಪಟಾಕಿ ಶುರು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಪಟಾಕಿಗಿನ್ನ ದೀಪ ಹಚ್ಚೋದೇ ತುಂಬ ಇಷ್ಟ. ನಾನು ದೀಪ ಹಚ್ಚೋಣ ಅಂತ ದೀಪ ಎಲ್ಲ ಹಚ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ನೀವು ಯಾವ ಥರ ಸೆಲೆಬ್ರೇಟ್ ಮಾಡ್ಕೊಂಡಿರಾ ದೀಪಾವಳಿ ಹಬ್ಬ? ಇಷ್ಟು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತ ಬೇಜಾರು ಮಾಡ್ಕೋಬಿಡಿ. ನಾನು ಮಾಡಿರೋ ಹಬ್ಬ ನಿಮಗೆ ತೋರಿಸೋಣ ಅಂತ ಈ ರೀತಿ ನಾನು ಲೇಟಾಗಾದರೂ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಇದು ದೀಪ ಎಲ್ಲ ಬಿಗ್ ಮಾರ್ಕೆಟಲ್ಲಿ ತಗೊಂಡೆ. ಬಿಗ್ ಮಾರ್ಕೆಟ್ ನಾರ್ತ್ ಸೈಡ್ ಬ್ಯಾಂಗ್ಳೂರಲ್ಲಿ ಅಲ್ಲಿ ಇದೆ. ಅಲ್ಲಿ ಎಲ್ಲ ಕಡೆಯೂ ಸಿಗುತ್ತೆ ಈ ಥರ ದೀಪ ಎಲ್ಲ. ನನಗಂತೂ ತುಂಬ ಇಷ್ಟ ಆಯಿತು. ನಾನು ದಸರಾ ಹಬ್ಬಕ್ಕೆ ಪೂಜೆ ಏನೂ ಮಾಡಿರಲಿಲ್ಲ, ವಾಹನ ಪೂಜೆ. ಅದಕ್ಕೋಸ್ಕರ ಮನೆ ಗೇಟ್ಗೆ ಹಾಗೆ 2 ವೀಲರು, ಕಾರು ಎಲ್ಲದಕ್ಕೂ ದೀಪಾವಳಿ ಟೈಮಲ್ಲೇ ಮಾಡಿದೆ. ಸುಮಾರು ಕಡೆ ಬೆಂಗಳೂರಲ್ಲಿ ದೀಪಾವಳಿ ಟೈಮಲ್ಲಿ ಕೂಡ ಪೂಜೆ ಮಾಡ್ತೀವಲ್ವ, ಆ ರೀತಿ ನಾನು ಕೂಡ ದೀಪಾವಳಿ ಹಬ್ಬಕ್ಕೆ ಎಲ್ಲ ಮಾಡಿದ್ವಿ. ಮತ್ತು ಇನ್ನು ಅಲಂಕಾರ ಅಂದರೆ ಬುದ್ಧಗೆ ಯಾವ ಥರ ಅಲಂಕಾರ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಅದಕ್ಕೆ ನಮ್ಮ ಮಗ LED ಲೈಟ್ಸ್ ಬಿಟ್ಟಿದ್ದೆ. ನಾನು ಅಲ್ಲಿ ಸ್ವಲ್ಪ ದೀಪ ಹತ್ರ ಹೂವು ಎಲ್ಲ ಇಟ್ಬಿಟ್ಟು ಈ ರೀತಿ ನಾನಂತೂ ದೀಪಾವಳಿ ಹಬ್ಬ ಸೆಲೆಬ್ರೇಟ್ ಮಾಡಿಕೊಂಡೆ. ಇನ್ನು ನಂದು ಕಾಣಿಸ್ತಾ ಇದೆ ಅಲ್ವಾ, ಸ್ವಾಮಿ ವಿವೇಕಾನಂದ ಬುದ್ಧ ವಿಗ್ರಹ, ಅದು ಎಲ್ಲನೂ ಬ್ರಾಸ್ ಕಲೆಕ್ಷನ್ ಎಲ್ಲನೂ ಒಂದು ಲಾಂಗ್ ವಿಡಿಯೋ ಮಾಡ್ತೀನಿ. ಈ ರೀತಿ ನಾನೆಲ್ಲ ಸೆಲೆಬ್ರೇಟ್ ಮಾಡಿಕೊಂಡು ತುಂಬಾ ಹೂವು ಇದ್ದರೆ ಯಾವ ಥರ ಆದರೂ ಮಾಡ್ಕೊಬೋದು. ನಮ್ಮ ಮನೆ ಹತ್ರ ಸಿಕ್ಕಿರೋ ಹೂವು ಎಲ್ಲ ತಗೊಂಡು ಈ ಥರ ಸೆಲೆಬ್ರೇಟ್ ಮಾಡಿಕೊಂಡ್ರೆ, ನೀವು ಯಾವ ಥರ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀರಾ ಅಂತ ಕಮೆಂಟ್ ಮೂಲಕ. ಈ ರೀತಿ ಮನೆಯಲ್ಲಿ ದೀಪಾವಳಿ ಹಬ್ಬ ಅಂದರೆ ನಾವು ದೀಪ ಹಚ್ಚೋದು ಇದೇ ಜಾಸ್ತಿ ರೀತಿಯಾಗಿ ಮಾಡ್ಕೊತೀವಿ. ಅದು ಆದಮೇಲೆ ಇನ್ನು ಜಾಸ್ತಿ ಜನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಕೂರಿಸಿರಲ್ಲ ಬೆಂಗಳೂರಲ್ಲಿ ನಾನು ನೋಡಿರೋದು. ಸುಮಾರು ಜನ ನನ್ನ ಫ್ರೆಂಡ್ಸ್ ಅಂತೂ ಅವತ್ತು ಲಕ್ಷ್ಮಿ ಕೂರಿಸಿದ್ರು. ಅವ್ರ ಮನೆಗೂ ಹೋಗಿ ಅಲ್ಲಿ ಅರಿಶಿನ ಕುಂಕುಮ ತಗೊಂಡು 2-3 ಮನೆಗೆ ಹೋಗಿದ್ವಿ, ತಗೊಂಡು ಅದು ಪಿಕ್ಕು ನಾನು ಅಪ್ಲೋಡ್ ಮಾಡಿದ್ದೀನಿ. ಈ ರೀತಿ ಸೆಲೆಬ್ರೇಟ್ ಮಾಡಿಕೊಂಡೆ ನಾನು. ನೀವು ವರಮಹಾಲಕ್ಷ್ಮಿ ಕೂರಿಸ್ತೀರಾ, ದೀಪಾವಳಿಗೆ ಕೂರಿಸ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊತಾ ಇದ್ದೀನಿ. ಈ
ವಿಡಿಯೋ ಇಷ್ಟ ಆದರೆ ನಮಗೆ ಖಂಡಿತ ಸಪೋರ್ಟ್ ಮಾಡಿ. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವಾಗ ತೋರಿಸ್ತಾ ಇರೋದು ನಮ್ಮ ಫ್ರೆಂಡ್ಸ್ ಮನೆಯಲ್ಲಿ ಕೂರಿಸಿರುವ ಲಕ್ಷ್ಮಿ ಸುಮಾರು ಜನ ಇದು ನವಂಬರ್ ದೀಪಾವಳಿ ಹಬ್ಬಕ್ಕೆ ಕೂರಿಸ್ತಾರಲ್ವ ಆ ಪಿಕ್ಸು. ನನಗಂತೂ ತುಂಬ ಇಷ್ಟ ಆಯಿತು ಅವರ ಡೆಕೋರೇಷನ್ ಎಲ್ಲ, ಅದಕ್ಕೆ ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.